ಆಕಾಶವಾಣಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಒಂದಿಷ್ಟು ಮಾಹಿತಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಆರೋಗ್ಯದ ಕಾಳಜಿಗೆ ಮನೆ ಬಾಗಿಲಿಗೆ ಬಂದಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ಸಿದ್ಧ ಮಾಡಿಕೊಳ್ಳಿ ABARK ಕಾರ್ಡ್. 10 ಹಲವು ಉಚಿತ ಯೋಜನೆಗಳು ನಿಮಗಾಗಿ. ತಾಯಿ ಆರೋಗ್ಯ ಜೊತೆಗೆ ಗರ್ಭಿಣಿ ಬಾಣಂತಿ ಸೇವೆ, ನವಜಾತ ಶಿಶು ಆರೈಕೆ, ಸಮಯಕ್ಕೆ ಸರಿಯಾಗಿ ಲಸಿಕೆ, ಕುಟುಂಬ ಕಲ್ಯಾಣ ಯೋಜನೆ, ರಾಷ್ಟ್ರೀಯ ಕಾರ್ಯಕ್ರಮದ ಹಲವು ಯೋಜನೆಗಳು. ಯೋಗ ಕಲಿಕೆಗೆ, ಆರೋಗ್ಯಕರ ಆಹಾರ ಪದ್ಧತಿಗೆ, ಜೀವನ ಶೈಲಿ ಬದಲಾವಣೆಗೆ ನೆರವಾಗಲಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ರಾಜ್ಯದಲ್ಲಿ ಈಗ 9,814 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಿಮ್ಮ ಸೇವೆಗೆ ಸಿದ್ಧವಾಗಿವೆ. ಇದರ ಪ್ರಯೋಜನ ಪಡೆದುಕೊಳ್ಳಿ. ಬನ್ನಿ, ಆರೋಗ್ಯಕರ ಕರ್ನಾಟಕ ಕಟ್ಟೋಣ, ದೇಶವನ್ನು ಮುನ್ನಡೆಸೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳಿ, ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಒಂದಿಷ್ಟು ಮಾಹಿತಿ. ಶ್ರೋತೃಗಳೇ ನಮಸ್ಕಾರ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳ ಬಗ್ಗೆ ಇವತ್ತು ನಮಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯ ಉಪನಿರ್ದೇಶಕರಾದ ಡಾಕ್ಟರ್ ಸುರೇಶ್ ಜಿ ಶಾಸ್ತ್ರಿ ಅವರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕಳೆದ ನಮ್ಮ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ರಿ. ರಾಜ್ಯದ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಉಪಕೇಂದ್ರಗಳನ್ನ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಮೇಲ್ದರ್ಜೆಗೆ ಏರಿಸಿದ್ದೇವೆ ಅಂತ ತಾವು ಹೇಳ್ತಾ ಇದ್ರಿ. ಈಗ ಈ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿಗೆ ಮರುನಾಮಕರಣ ಮಾಡಿದೀವಿ ಅಂತ ಹೇಳ್ತಾ ಇದ್ದೀರಲ್ಲ? ಹೌದು, ಭಾರತ ಸರ್ಕಾರದ ಮಾರ್ಗದರ್ಶನದಂತೆ ನಮ್ಮ ರಾಜ್ಯ ಸರ್ಕಾರ ಒಪ್ಕೊಂಡು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳನ್ನ ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತ ಮರುನಾಮಕರಣ ಮಾಡಲಾಗಿದೆ. ಆಯುಷ್ಮಾನ್ ಆರೋಗ್ಯ ಮಂದಿರ ರಾಜ್ಯಾದ್ಯಂತ ಆ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಆ ಹೆಸರು ಬದಲಾವಣೆ ಎಲ್ಲಾ ಜಿಲ್ಲೆಗಳಲ್ಲಿ. ಅಂದ್ರೆ ಈಗ ಎಲ್ಲಾ ಫಲಕಗಳು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಅಂತ ಏನಿತ್ತು, ಆ ಫಲಕಗಳೆಲ್ಲ ಈಗ ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತ ಬದಲಾಗುತ್ತೆ. ಆದ್ರೆ ಅಲ್ಲಿ ಸಿಗುವಂತಹ ಸೇವೆಗಳು ಅದೇ ಇರುತ್ತೆ. ಅಲ್ಲಿ ಸೇವೆಗಳಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ. ಸಿಬ್ಬಂದಿಗಳು ಅವರೇ ಇರ್ತಾರೆ. ನಿಮ್ಗೆ ಉಚಿತವಾಗಿ ಅದೇ ಸೇವೆಗಳು ಸಿಗುತ್ತೆ. ಹೆಸರು ಮಾತ್ರ ಬದಲಾವಣೆ ಆಗ್ತಾ ಇದೆ ಅಷ್ಟೇ. ಕಳೆದ ಬಾರಿ ಹೇಳ್ತಾ ಇದ್ರಿ 12 ಪ್ಯಾಕೇಜ್ಗಳ ಸೇವೆಗಳು ನಿಮ್ಮ ಆಯುಷ್ಮಾನ್ ಆರೋಗ್ಯ ಮಂದಿರದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ರಿ. ನೀವು ಏನೇನು ಆ 12 ಪ್ಯಾಕೇಜ್ಗಳು, ಅದ್ರ ಬಗ್ಗೆ ಸ್ವಲ್ಪ ವಿವರಿಸಿ ನಮ್ಮ ಕೇಳುಗರಿಗೆ. ಮುಂಚಿನ ನಿಮ್ ಎಪಿಸೋಡ್ ಅಲ್ಲಿ ಹೇಳಿದೆ ನಾನು, ಇದು ಗ್ರಾಮೀಣ ಮಟ್ಟದಲ್ಲಿ ನಮಗೆ ರೋಗ ಬರದಂಗೆ ತಡೆಗಟ್ಟಲಿಕ್ಕೆ, ನಮ್ಮ ಕ್ಷೇಮವನ್ನ ಹಾಗೆ ಮೇಂಟೈನ್ ಮಾಡ್ಲಿಕ್ಕೆ, ಉತ್ತಮ ಜೀವನ ಮಟ್ಟವನ್ನ ಇಟ್ಕೊಳ್ಳಿಕ್ಕೆ ಮತ್ತು ಜೀವನ ಗುಣಮಟ್ಟವನ್ನ ಸುಧಾರಿಸಲಿಕ್ಕೆ ಮಾಡಿರುವಂತ ಕೇಂದ್ರಗಳು ಅಂತ ಹೇಳಿದೀನಿ. ಸೊ ಮುಖ್ಯವಾಗಿ ಇಲ್ಲಿ ನಮ್ಗೆ ಬೇಕಾಗಿರೋದು, ನಿಮ್ಗೆ ಎಲ್ಲಾ ಕಾರ್ಯಕ್ರಮಗಳು ನೋಡಿ, ಪ್ರಯಾರಿಟಿ ತಾಯಿ ಆರೋಗ್ಯ, ಮಕ್ಕಳ ಆರೋಗ್ಯ, ಲಸಿಕಾ ಕಾರ್ಯಕ್ರಮ, ಆನಂತರ ಕಣ್ಣು ಮೂಗು ಬಾಯಿ, ಆನಂತರ ನಾನ್ ಕಮ್ಯುನಿಕಬಲ್ ಡಿಸೀಸ್. ಭಾರತ ದೇಶದಲ್ಲಿ ಈಗ ಜಾಸ್ತಿ ಆಗ್ತಾ ಇದೆ ಅಸಾಂಕ್ರಾಮಿಕ ರೋಗಗಳು ಅಂತ ಏನ್ ಹೇಳ್ತೀವಿ ನಾವು, ಡಯಾಬಿಟೀಸ್, ಹೈಪರ್ ಟೆನ್ಷನ್, ಅದರಲ್ಲೂ ಸಕ್ಕರೆ ಕಾಯಿಲೆ, ಡಯಾಬಿಟೀಸ್. ಹಾಗಾಗಿ ಆ ಹಂತದಲ್ಲೇ ಸ್ಕ್ರೀನಿಂಗ್ ಗಳು ನಡೀತಾ ಇದೆ. ನಾವು ಮುಂದಿನ ದಿನಗಳಲ್ಲಿ ಇನ್ನೊಂದು ದಶಕ ಹೋದ್ರೆ ನಮ್ಮ ಹತ್ರ ಇನ್ನೂ ಜಾಸ್ತಿ ಕೇಸ್ಗಳಾಗುತ್ತೆ ಶುಗರ್. ಹಾಗಾಗಿ ನಾವು ಅದನ್ನ ಫೋಕಸ್ ಮಾಡಬೇಕು. ಮನೆ ಬಾಗಿಲಿಗೆ ಹೋಗಿ ಪರೀಕ್ಷೆ ಮಾಡುವಂತ ವ್ಯವಸ್ಥೆಗಳು ಮಾಡ್ತಾ ಇದ್ವಿ. ಮುಖ್ಯವಾಗಿ ತಾಯಿ ಆರೋಗ್ಯ. ತಾಯಿಯ ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ಒಂದು ಕುಟುಂಬದ ಆರೋಗ್ಯ, ನಂತರ ಸಮುದಾಯದ ಆರೋಗ್ಯ, ದೇಶದ ಆರೋಗ್ಯ ಎಲ್ಲವೂ ಚೆನ್ನಾಗಿರುತ್ತೆ. ಹಾಗಾಗಿ ತಾಯಿ ಬಹಳ ಮುಖ್ಯ ಆಗ್ತಾಳೆ. ತಾಯಿ ಅನ್ನುವುದಕ್ಕೆ ಮುಂಚೆ ಆಕೆ ಗರ್ಭಿಣಿಯಾದಾಗಿಂದ ಆಕೆಯ ಆರೋಗ್ಯನ ತಾವು ನೋಡ್ಕೊಳ್ಬೇಕು. ಹೌದು, ಫಸ್ಟ್ ಕಾರ್ಯಕ್ರಮ ನಮ್ದು ಅದೇನು ಮಾಡೋದು. ನಮ್ಮವ್ರು 4 ಪರೀಕ್ಷೆಗಳು ಮಾಡ್ಲೇಬೇಕು. ಎವ್ರಿ ಟ್ರೈಮಿಸ್ಟರ್ ಲಾಸ್ಟ್ಗೆ 2 ಸರಿ ಮಾಡ್ತಾರಲ್ಲ, 4 ಪರೀಕ್ಷೆಗಳು ಆಗ್ಲೇಬೇಕು ತಾಯಿಗೆ. ಅದು ನಮ್ಮ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಒನ್ ಆಫ್ ದ ಇಂಪಾರ್ಟೆಂಟ್ ವರ್ಕ್. ಮಗು ನೋಡ್ಕೊಳ್ಳೋದು, ಹುಟ್ಟಿದ ಮೇಲೆ ಮಗುನ್ ನೋಡ್ಕೊಳ್ಳಿಕ್ಕೆ, ಡೆಲಿವರಿ ಬೇರೆ ಕಡೆ ಆಗಿರ್ತದೆ, ಬಂದ ಮೇಲೆ ಮಗುನ ನಮ್ಮವ್ರು ಫಾಲೋ ಅಪ್ ಮಾಡ್ತಾರೆ. ಈಗ ಗರ್ಭಿಣಿಯಾದಾಗ ಒಂದಿಷ್ಟು ಚುಚ್ಚುಮದ್ದುಗಳನ್ನ ಆಕೆಗೆ ಕೊಡಬೇಕಾಗುತ್ತೆ. ಅವೆಲ್ಲವೂ ಕೂಡ ನಿಮ್ಮ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲೇ ಲಭ್ಯ ಇದೆಯಾ? ಇಮ್ಯುನೈಸೇಷನ್ ಕಾರ್ಯಕ್ರಮ ಈಗ ಅವಾಗಲೇ ಮಹಿಳಾ ಆರೋಗ್ಯ ಅಧಿಕಾರಿಗಳು ಏನಿರ್ತಾರೆ, ಆರೋಗ್ಯ ಸಹಾಯಕ ಅಧಿಕಾರಿಗಳು, PHCO ಅಂತ ಹೇಳ್ತೀವಿ, ಅವ್ರು ಅದನ್ನ ಇಮ್ಯುನೈಸೇಷನ್ ನೋಡ್ಕೊಂತಾರೆ. ನಮ್ಮ ಹತ್ರ ಲಭ್ಯನೂ ಇರ್ತದೆ, ಅವ್ರು ಹೋಗಿ ಕೊಡ್ತಾರೆ ಅದನ್ನ. ಅದ್ರ ಜೊತೆಗೆ ನೀವು ಗರ್ಭಿಣಿ ಇದ್ದಾಗಿಂದ ಐರನ್ ಮಾತ್ರೆ, ನಿಮ್ಗೆ ಗೊತ್ತು ಅನಿಮಿಯಾ ಮುಕ್ತ ಪೌಷ್ಟಿಕ ಅಭಿಯಾನ ರಾಜ್ಯಾದ್ಯಂತ ನಡೀತಾ ಇದೆ. ಮಹಿಳೆಯರಲ್ಲಿ ಅನಿಮಿಯಾ ಆಗದಂಗೆ ತಡೆಗಟ್ಟೋದು ಅದು ಇಂಪಾರ್ಟೆಂಟ್ ಕಾರ್ಯಕ್ರಮ. ಆನಂತರ ಸುರಕ್ಷಿತ ಮಾತೃತ್ವ ಅಭಿಯಾನಗಳು ನಡೀತಾ ಇದೆ. ಆಮೇಲೆ ಗರ್ಭಿಣಿ ಇದಾರೆ ಅಂತ ಪರೀಕ್ಷೆ ಮಾಡ್ಲಿಕ್ಕೂ ಪರೀಕ್ಷೆಗಳು ಆ ಹಂತದಲ್ಲೇ ಲಭ್ಯ ನಿಮ್ಗೆ. ಅಲ್ಲಿ ಏನಿದೆ 14 ಬೇರೆ ಬೇರೆ ಪರೀಕ್ಷೆಗಳನ್ನ ಮಾಡ್ತಾರೆ. ಯಾವುದು ಆಯುಷ್ಮಾನ್ ಆರೋಗ್ಯ ಮಂದಿರ ಉಪಕೇಂದ್ರ ಏನ್ ಅಪ್ಗ್ರೇಡ್ ಆಗಿದೆ ಹಳ್ಳಿಯಲ್ಲಿ, ಅಲ್ಲಿ ಅದೇ ತರ 73 ವಿವಿಧ ಮಾತ್ರೆಗಳು ಸಿಗುತ್ತೆ, ಇನ್ಕ್ಲೂಡಿಂಗ್ ನಿಮ್ಮ ಐರನ್ ಮಾತ್ರೆ. ಎಲ್ಲವನ್ನೂ ಉಚಿತವಾಗಿ ನೀವು ಅಲ್ಲಿ ವಿತರಿಸ್ತೀರಾ? ಸರ್ಕಾರದಿಂದ ಪ್ರತಿಯೊಂದು ಉಚಿತ. ಇಲ್ಲಿ ಯಾವುದಕ್ಕೂ ಯಾವುದು ಚಾರ್ಜ್ ಮಾಡೋದಿಲ್ಲ ನಿಮ್ಗೆ, ಪ್ರತಿಯೊಂದು ಉಚಿತ ಇಲ್ಲಿ. ಈಗ ಗರ್ಭಿಣಿಯಾಗಿದ್ದಾಗ ಆಕೆಗೆ ತೊಡಕಿನ
ಗರ್ಭಧಾರಣೆ ಅಂತ ಏನಾದ್ರೂ ತಾವು ಆಯುಷ್ಮಾನ್ ಆರೋಗ್ಯ ಮಂದಿರದಲ್ಲೇ ಇದನ್ನ ಗುರುತಿಸಿದ್ರೆ ನಂತರ ಆಕೆಯನ್ನ ಎಲ್ಲಿಗೆ ಹೆಚ್ಚಿನ ಕಳಿಸ್ಕೊಡ್ತೀರಾ? ಚಿಕಿತ್ಸೆಯಾಗಿ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕಳಿಸ್ಕೊಡ್ತಾರೆ. ಅಲ್ಲಿ ಅವರು ಸರಿಯಾಗಿ ಪರೀಕ್ಷೆ ಮಾಡಿಬಿಟ್ಟು ಇವ್ರಿಗೆ ಏನ್ ತೊಡಕಿದೆ 24/7 PH ಇದ್ರೆ ಡೆಲಿವರಿ ಮಾಡ್ಲಿಕ್ಕೆ ಅಥವಾ ಇನ್ನೂ ಹೆಚ್ಚಿನ ತೊಂದರೆಗಳಿದ್ರೆ ಮೇಲಿನ ಹಂತಕ್ಕೆ ಆಸ್ಪತ್ರೆಗೆ ಹೋಗಕ್ಕೆ ನಮ್ಮವರು ವ್ಯವಸ್ಥೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ತಾಯಿಗೆ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಎಲ್ಲ ಒಂದು ತಂಡವಾಗಿ ಕೆಲಸ ಮಾಡ್ತಾರೆ ನಮ್ಮವರು. ಹಾಗಾಗಿ ಈ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾ ಇದೆ ಹಳ್ಳಿ ಮಟ್ಟದಲ್ಲಿ. ಇನ್ನು ಹೆರಿಗೆಯಾದ ಮೇಲೆ ತಾಯಿಯ ಆರೋಗ್ಯ ಮತ್ತೆ ಆ ನವಜಾತ ಶಿಶುವಿನ ಆರೋಗ್ಯ ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ನಿಮ್ಮ ಆಯುಷ್ಮಾನ್ ಆರೋಗ್ಯ ಮಂದಿರದಲ್ಲಿ ಏನು ವ್ಯವಸ್ಥೆಯನ್ನ ಮಾಡಿದ್ದೀರಾ? ನಾವು ಮೊದಲೇ ಹೇಳಿದ ಹಾಗೆ ತಾಯಿ ಡೆಲಿವರಿ ಆದ್ಮೇಲೆ ಬಂದ ಮೇಲೂ ಅಷ್ಟೇ ನಮ್ಮವರು ಅದನ್ನ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮಗುವಿನ ಆರೋಗ್ಯವನ್ನು ನಮ್ಮ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಆಗ್ಲಿ ಅಥವಾ ನಮ್ಮ PHCO ಆಗ್ಲಿ ಅವ್ರು ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾರೆ. ಪ್ರತಿಯೊಂದು ಆ ಮನೆಗೆ ಏನಾದ್ರು ಹೋಗಿ ಸಹಾಯ ಮಾಡ್ಬೇಕಾದ್ರು ನಮ್ಮವ್ರು ಸಹಾಯ ಮಾಡ್ತಾರೆ. ಆಮೇಲೆ ಲಸಿಕೆಗಳು ಪಕ್ಕ ನಮ್ಮ ಸರ್ಕಾರದ ಏನು ಯೂನಿವರ್ಸಲ್ ಹೆಲ್ತ್ ಲಸಿಕಾ ಕಾರ್ಯಕ್ರಮ ಇದೆ ಅದ್ರ ಪ್ರಕಾರ ಹೋಗಿ ವ್ಯಾಕ್ಸಿನೇಷನ್ ಮಾಡ್ತಾರೆ. ಅದಕ್ಕೆ ಫಾಲೋ ಅಪ್ ಮಾಡ್ಲಿಕ್ಕೆ ಒಂದು ಪಕ್ಕಾ ಮೆಕ್ಯಾನಿಸಮ್ ಇದೆ. ಇವರೆಲ್ಲಾರನು ಕರೆದ್ಬಿಟ್ಟು ಪ್ರಾಥಮಿಕ ಆರೋಗ್ಯ ವೈದ್ಯಾಧಿಕಾರಿಗಳು ಕೇಳ್ತಾರೆ ಏನ್ ನಡೀತಿದೆ. ಅವ್ರ ಮೇಲೆ ಹಂತದಲ್ಲಿ ತಾಲೂಕಾ ಅಧಿಕಾರಿಗಳು ಇರ್ತಾರೆ, ಅವಳಿಗೂ ಮುಖ್ಯವಾದ ಕೆಲಸ ಅವರು ಕೇಳ್ತಾ ಇರ್ತಾರೆ. ಇವ್ರನ್ನೆಲ್ಲ ನೋಡ್ಕೊಳ್ಳಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಇರ್ತಾರೆ, ಮತ್ತೆ RCH ಅಧಿಕಾರಿಗಳು. ಅವರು ಇದನ್ನ ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಇರೋದ್ರಿಂದ ಜೊತೆಗೆ ತಾಯಿ ಕಾರ್ಡಲ್ಲಿ ಇವೆಲ್ಲ ನಮೂದಿಸೋದ್ರಿಂದ ಕಾರ್ಯಕ್ರಮ ಸರಿಯಾಗಿ ನಡೀತಾ ಇದೆ. ಮತ್ತೆ ಎಲ್ಲದಕ್ಕೂ ಬಹಳ ತಳಮಟ್ಟದಲ್ಲಿ ಕೆಲಸ ಮಾಡ್ತಾ ಇರೋರು ಅಂತಂದ್ರೆ ನಿಮ್ಮ ಆಶಾ ಕಾರ್ಯಕರ್ತೆಯರು. ಆಶಾ ಕಾರ್ಯಕರ್ತೆಯರು ಸೈನಿಕರವರು. ನಮ್ಗೆ ಹಳ್ಳಿ ಮಟ್ಟದಲ್ಲಿ ಸೈನಿಕರು ಯಾರಂದ್ರೆ ಆಶಾ ಕಾರ್ಯಕರ್ತೆಯರು. ಅವರೇ ಮುಂದೆ ಇರ್ತಾರೆ. ಇದೆಲ್ಲ ಕರ್ಕೊಂಡ್ಬರೋದು, ಬಿಡೋದು, ವಾಪಸ್ ಡೆಲಿವರಿ ಆದ್ಮೇಲೆ ಮನೆಗೆ ತಲುಪಿಸೋದು, ಏನೇ ತೊಂದರೆ ಆದ್ರೂ ಅಲರ್ಟ್ ಮಾಡೋದು, ಪ್ರತಿಯೊಂದು ಅವ್ರು ಮಾಡೇ ಮಾಡ್ತಾರೆ ಆಶಾ ಕಾರ್ಯಕರ್ತರು. ಹಾಗಾಗಿ ಎಲ್ಲೂ ಇದು ತಪ್ಪಿ ಹೋಗೋ ಚಾನ್ಸ್ಗಳು ತುಂಬಾ ಕಮ್ಮಿ. ಯಾಕಂದ್ರೆ ಇದರಲ್ಲಿ ಬೇರೆ ಬೇರೆಯವರು ಇನ್ವಾಲ್ವ್ ಆಗಿರೋದ್ರಿಂದ ಸರ್ವಿಸ್ಗಳು ಸಿಗೋ ಸಾಧ್ಯತೆಗಳು 100%. ಮತ್ತೆ ಇನ್ಯಾವ ಸೇವೆಗಳು ನಿಮ್ಮ ಆಯುಷ್ಮಾನ್ ಆರೋಗ್ಯ ಮಂದಿರದಲ್ಲಿ ಸಿಗುತ್ತೆ? ಮುಖ್ಯವಾಗಿ ನೀವು ಆರೋಗ್ಯ ಇಲಾಖೆ ಏನೇನ್ ಕಾರ್ಯಕ್ರಮ ಇದೆನೋ ಅದೆಲ್ಲ ಹಳ್ಳಿ ಮಟ್ಟದಲ್ಲಿ ತಲುಪಬೇಕಂದ್ರೆ ಅದಷ್ಟು ನಿಮಗೆ ಈ ಹಂತದಲ್ಲಿ ಸಿಗುತ್ತೆ. ಈಗ 12 ಪ್ಯಾಕೇಜ್ ಅಂತ ಹೇಳಿದ್ರಿ ನೀವು. ಒಂದು ಗರ್ಭಿಣಿಯರು ಮತ್ತೆ ಬಾಣಂತಿಯರು ನವಜಾತ ಶಿಶುಗಳ ಆರೈಕೆ ಆಯ್ತು. ಮತ್ತೆ ಮುಂದೆ ಯಾವದನ್ನ ಹೇಳ್ತೀರಾ? ಅದ್ರ ಜೊತೆಗೆ ನಿಮಗೆ ಕುಟುಂಬ ಕಲ್ಯಾಣ ಯೋಜನೆಗಳ ಬಗ್ಗೆ ಹೇಳ್ಕೊಡ್ತಾರೆ, ಫ್ಯಾಮಿಲಿ ಪ್ಲಾನಿಂಗ್ ಅದ್ರ ಬಗ್ಗೆ ಅಲ್ಲಿ ಬರೀ ಮಾಹಿತಿಯೇ ಮಾತ್ರ ಸಿಗುತ್ತೆ. ಮಾಹಿತಿ ಅಲ್ಲಿ ಆಪರೇಷನ್ ಆಗೋದಿಲ್ಲ. ಅವ್ರ ಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕಳಿಸ್ಕೊಡ್ತಾರೆ. ನಿಮ್ಮ ರಿಜಿಸ್ಟರ್ ನೋಟ್ ಮಾಡ್ಬಿಟ್ಟು ನಮ್ಮ ಹತ್ರ ಇಷ್ಟು ಎಲಿಜಿಬಲ್ ಕಪಲ್ ಇದ್ದಾರೆ, ನಮ್ಮ ಹತ್ರ ಇಷ್ಟು ಜನಕ್ಕೆ ಆಪರೇಷನ್ ಆಗ್ಬೇಕು ಅಂತ ಮೇಲಿನಂತ ಕಳಿಸ್ಕೊಡ್ತಾರೆ. ತದನಂತರ ವಾಪಸ್ ಬಂದ ಮೇಲೆ ಇಲ್ಲಿ ಹಂತದಲ್ಲಿ ಫಾಲೋ ಅಪ್ ಮಾಡ್ತಾರೆ. ನಮಗೆ ಆ ಫಾಲೋ ಅಪ್ ಟೀಮ್ ಇದೆ ಅಲ್ಲ ಬಹಳ ಇಂಪಾರ್ಟೆಂಟ್. ಸೊ ಒಂದು ಆರೋಗ್ಯ ಸೇವೆ ಸಿಕ್ಕಿದ್ಯಾ ಅಂತ ಫೀಡ್ಬ್ಯಾಕ್ ಸಿಗ್ಬೇಕಂದ್ರೆ ಹಳ್ಳಿಯಲ್ಲಿರೋ ನಮ್ಮ ಆರೋಗ್ಯ ಕಾರ್ಯಕರ್ತರು ಮುಂಚಿನ ಕೆಲಸ ಮಾಡಿದ್ರೆ ಮಾತ್ರ ನಿಮ್ಗೆ ಆರೋಗ್ಯ ಇಲಾಖೆಗೆ ಹೆಸರು ಬರೋದು, ಕೆಲಸ ನಡೀತಿದೆ ಅಂತ ಗೊತ್ತಾಗೋದು. ಆ ನಿಟ್ಟಿನಲ್ಲಿ ನಮ್ಮವರು ಈ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಹದಿಹರೆಯದವರ ಕಷ್ಟಗಳು, ತೊಂದರೆಗಳು, ಆರೋಗ್ಯ ಸಮಸ್ಯೆಗಳು. ಹದಿಹರೆಯದವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಎಲ್ರಿಗೂ ತರಬೇತಿ ಆಗಿದೆ. ಅವ್ರಿಗೆ ಅಡೋಲಸೆಂಟ್ ಏಜ್ ರೀಚ್ ಆಗ್ತೀರಾ, ನಿಮ್ಮ ಆರೋಗ್ಯದಲ್ಲಿ ಆಗುವ ಬದಲಾವಣೆಗಳು, ನಿಮ್ಮ ದೈಹಿಕ ಮಾನಸಿಕ ಆಗುವ ಬದಲಾವಣೆಗಳ ಬಗ್ಗೆ ಸರಿಯಾದ ಮಾಹಿತಿಯನ್ನ ನಮ್ಮ ಏನು ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಸಿಬ್ಬಂದಿ ಎಲ್ಲರೂ ಒದಗಿಸ್ತಾರೆ. ಪ್ರತಿಯೊಬ್ಬರಿಗೂ ಗೊತ್ತು ಈ ಮಾಹಿತಿ, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ತರಬೇತಿ ಆಗಿದೆ. ಅವ್ರಿಗೆಲ್ಲ ತರಬೇತಿ ಏನೋ ಕೊಟ್ಟಿದ್ದೀರಾ ನೀವು. ಆದ್ರೆ ನಮ್ಮ ಹದಿಹರೆಯದ ಮಕ್ಕಳು ಇಲ್ಲಿ ನಮಗೆ ನನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ, ನಾನು ಇಲ್ಲಿ ಹೋಗ್ಬೇಕು, ಆಯುಷ್ಮಾನ್ ಆರೋಗ್ಯ ಮಂದಿರಕ್ಕೆ ಹೋಗ್ಬೇಕು ಅನ್ನೋದು ಅವರಿಗೆ ಅರಿವಿರಬೇಕು. ಅದಕ್ಕೆ ಒಂದು IEC ಅಂತ ಒಂದು ವಿಂಗ್ ಇದೆ. ಅವ್ರದ್ದು ಮುಖ್ಯವಾದ ಕೆಲಸ ನೋಡಿ ಪ್ರತಿಯೊಂದು ಶಾಲೆ ಕಾಲೇಜುಗಳಿಗೆ ಹೋಗಿ ಆರೋಗ್ಯ ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸೋದು. ಸೊ ಆ ಹಂತದಲ್ಲಿ ಅರಿವು ಮೂಡಿಸೋದ್ರಿಂದ ಶಾಲಾ ಮಕ್ಕಳು ಬರೀ ಅವ್ರದಷ್ಟೇ ಅಲ್ಲ, ಶಾಲಾ ಮಕ್ಕಳಿಗೆ ನಾವು ಅರಿವು ಮೂಡಿಸಿದ್ರೆ ಅವ್ರ ತಂದೆ ತಾಯಿಗೂ ತಲುಪುತ್ತೆ. ಫಾರ್ ಎಕ್ಸಾಂಪಲ್ ಕ್ಷಯ ರೋಗ ಅನ್ಕೊಳ್ಳಿ, ನೀವು ಮಾಹಿತಿ ಕೊಡಿ ಮಕ್ಕಳಿಗೆ. ಯಾರು ಕೆಮ್ಮಿಗೆ ಮಾದ್ರೆ ಹೌದು ನನ್ನ ಸ್ಕೂಲಿಗೆ ಬಂದಿದ್ರು, ನೀವು 1 ತಿಂಗಳಿಂದ ಜಾಸ್ತಿ ಕೆಮ್ತಾ ಇದೆಯಾ, ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸಂತ ಪೇರೆಂಟ್ಸ್ ಹೇಳ್ತಾವ ಮಕ್ಕಳು. ಹಾಗಾಗಿ ಕ್ಷಯ ರೋಗನು ತುಂಬಾ ಮುಖ್ಯ. ಆ ಕಾರ್ಯಕ್ರಮವನ್ನು ನಾವು ಅಲ್ಲಿ ನೋಡ್ಕೊಂತೀವಿ. ಕಫ ಪರೀಕ್ಷೆನೂ ನಡೆಯುತ್ತೆ ಅಲ್ಲಿ. ಅದ್ರ ಜೊತೆಗೆ ನಿಮಗೆ ಯೋಗ ಕಲಿಕೆ ಇದು ಮುಖ್ಯ. ನಮ್ಗೆ ವೆಲ್ನೆಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ವೆಲ್ನೆಸ್ ಅಲ್ಲೂ ನಾವು ತರಬೇತಿ ಮಾಡಿದೀವಿ. ಯೋಗ ಇನ್ಸ್ಟ್ರಕ್ಟರ್ ಗಳು ಬರಲಿಕ್ಕೆ ವ್ಯವಸ್ಥೆ ಮಾಡಿದೀವಿ. ಬಟ್ ಯೋಗ ಇನ್ಸ್ಟ್ರಕ್ಟರ್ ಗಳು ಥ್ರೂಔಟ್ ರಾಜ್ಯಾದ್ಯಂತ ಅಷ್ಟು ಜನ ಸಿಗ್ತಾ ಇಲ್ಲ ನಮ್ಗೆ. ನಮಗೆ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ಊರಲ್ಲಿ ಯೋಗ ಇನ್ಸ್ಟ್ರಕ್ಟರ್ ಗಳು ಸಿಕ್ಕರೆ ಈಗ ಇರುವಂತಹವರಿಗೆ ನೀವು ತರಬೇತಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನೂ ಮಾಡ್ತಾ ಇದೀವಿ. ನಮ್ಮ ಇರೋ ಸಿಬ್ಬಂದಿಗೂ ಯೋಗ ಬಗ್ಗೆ ಅಥವಾ ಪ್ರಾಣಾಯಾಮ ಬಗ್ಗೆ ಹೇಳ್ಕೊಟ್ಟು ಅವರೇ ಮುಂದಿನ ದಿನಗಳಲ್ಲಿ ಹಳ್ಳಿಯಲ್ಲಿರೋ ಎಲ್ರಿಗೂ ಮಾಡ್ಲಿ ಇದ್ರ ಬಗ್ಗೆ ಅಂತ ನಾವು ಕ್ರಮ ವಹಿಸ್ತಾ ಇದೀವಿ. ಇದಕ್ಕೂ ಅನುದಾನ ಇದೆ. ಎಲ್ಲ ನೀವು ತರಬೇತಿ ಕೊಟ್ಟು ಹೋದ್ರು ಅದಕ್ಕೂ ಅನುದಾನ ಇದೆ. ಆಯ್ತು, ನೀವು ತರಬೇತಿಯನ್ನ ಕೊಡ್ತೀರಾ, ಯೋಗಾಸನ ಮಾಡೋದಕ್ಕೆ, ಕಲಿಯೋದಕ್ಕೆ, ಪ್ರಾಣಾಯಾಮ ಮಾಡೋದಕ್ಕೆ ಜನ ಕೂಡ ಮುಂದೆ ಬರ್ತಾರೆ. ಆದ್ರೆ ಇಷ್ಟು ಜನಕ್ಕೆ ಜಾಗವನ್ನ ಎಲ್ಲಿ ಒದಗಿಸ್ತೀರಾ ನೀವು? ಎಲ್ಲೆಲ್ಲಿ ಉಪಕೇಂದ್ರಗಳಿತ್ತು ಅಲ್ಲಿ ಮುಂದ್ಗಡೆನೆ ಜಾಗ ಇದೆ. ನೀವು ಹೇಳ್ದಂಗೆ ದೊಡ್ಡ ಜಾಗ ಸಿಗೋದಿಲ್ಲ, ಬಟ್ ಅಲ್ಲಿ ಜನಕ್ಕೆ ಆಗುವಷ್ಟು ಜಾಗ ಸಿಗುತ್ತೆ. ಇಲ್ಲ ನಿಮ್ ಊರಲ್ಲೂ ಹೋಗ್ಬಿಟ್ಟು ಗ್ರಾಮ ಪಂಚಾಯತ್ ಹತ್ರ ನಾವು ಮಾಡಬಹುದು. ಅಂದ್ರೆ ಈ ಯೋಗ ತರಗತಿಗಳು ಪ್ರತಿದಿನ ನಡೆಯುತ್ತಾ? ನಾವು ತಿಂಗಳಿಗೆ ಮಿನಿಮಮ್ 10 ಮಾಡ್ಬೇಕಂತ ಇದೆ. ಅಲ್ಲಿ ಕೇಂದ್ರದಲ್ಲಾಗ್ಲಿ ಅಥವಾ ಸಮುದಾಯಕ್ಕೆ ಹೋಗ್ಬಿಟ್ಟು ಒಟ್ಟು 10 ಸರಿ ಮಾಡ್ಬೇಕಂತಿದೆ. ನಮ್ಮವರು 10 ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಹಳ್ಳಿಯಲ್ಲೂ. ಅಂದ್ರೆ ಅವರು ತರಬೇತಿಯನ್ನ ಕೊಟ್ಟ ನಂತರ ಅವರಿಗೆ ಆಸಕ್ತಿ ಇದ್ರೆ ಅವರೇ ದಿನ ಹೋಗಿ ಮಾಡ್ಕೊಳ್ಳುವಂತಹ ಅವಕಾಶಗಳು ಕೂಡ ಇದೆ. ಸರಿ ಜನಕ್ಕೆ ತರಬೇತಿ ಮಾಡಿದ್ರೆ ಅವರು ಆರೋಗ್ಯದ ಬಗ್ಗೆ ಅವ್ರಿಗೆ ಕಾಳಜಿ ಇದ್ರೆ ಆಟೋಮ್ಯಾಟಿಕ್ಲಿ ಅವರೇ ಮಾಡ್ತಾರೆ. ಸರಿಯಾಗಿ ಹೇಳ್ಕೊಡ್ಬೇಕಷ್ಟೇ. ಅವರ ಜೀವನ ಶೈಲಿ ಸರಿ ಆಯ್ತು ಅಂತಂದ್ರೆ ಈ ನಿಮ್ಮ
ಪ್ರಾಥಮಿಕ ಹಂತದ ಕಾಯಿಲೆಗಳು ಏನಿದೆ ಅದರಿಂದ ಅವರು ದೂರ ಇರಬಹುದು. ಹೌದು. ಇನ್ನೊಂದು ಇದ್ರ ಜೊತೆಗೆ ಈಟ್ ರೈಟ್ ಮೂವ್ಮೆಂಟ್ ಅಂತ ಬಂತು. ಉತ್ತಮ ಆಹಾರ ಯಾವುದು, ಹೇಗ್ ಸೇವಿಸಬೇಕು, ಜಂಕ್ ಫುಡ್ ಗಳಿಂದ ಹೇಗ್ ದೂರ ಬೇಕು, ಇದ್ರ ಬಗ್ಗೆನೂ ಮಾಹಿತಿ ಕೊಡ್ತಾರೆ. ಇದಕ್ಕೂ ತರಬೇತಿ. ಇನ್ನು ಮಾನಸಿಕ ಆರೋಗ್ಯ, ಇದು ಬಹಳ ಮುಖ್ಯ. ಹೌದು. ಈಗ ಅದು ಒಂದು ಕೋವಿಡ್ ತದನಂತರ ಬಂದ್ಮೇಲೆ ನೀವು ಇನ್ನೂ ಅದ್ರ ಬಗ್ಗೆ ಜಾಸ್ತಿ ಪ್ರಾಮುಖ್ಯತೆ ಬರ್ತಾ ಇದೆ, ಎಲ್ಲ ಕಡೆ ನೀವು ನೋಡ್ತಾ ಇರಬಹುದು. ಹಾಗಾಗಿ ನಾವು ಹಳ್ಳಿ ಮಟ್ಟದಲ್ಲಿ ಈ ಸಮುದಾಯ ಆರೋಗ್ಯ ಅಧಿಕಾರಿಗಳಿದಾರಲ್ಲ, ಇವರಿಗೆಲ್ಲ ತರಬೇತಿ ನಡೀತಾ ಇದೆ ನಿಮ್ಹಾನ್ಸ್ ಸಹಯೋಗದಿಂದ. ತರಬೇತಿ ಆದ ನಂತರ ಅವರು ಸ್ಕ್ರೀನಿಂಗ್ ಮಾಡ್ಲಿಕ್ಕೆ ಸಹಕಾರಿಯಾಗುತ್ತೆ. ಹಳ್ಳಿ ಮಟ್ಟದಲ್ಲಿ ಯಾರಿಗಾರು ಮಾನಸಿಕ ಸಮಸ್ಯೆಗಳಿದ್ರೆ ಸ್ಕ್ರೀನಿಂಗ್ ಮಾಡಿ ಒಂದು ಪ್ರೊಫೆಷನಲ್ ಲೆವೆಲ್ ಅಲ್ಲಿ ಸ್ಕ್ರೀನ್ ಮಾಡ್ಲಿಕ್ಕೆ ಸಹಕಾರಿಯಾಗುತ್ತೆ. ಇಡೀ ದೇಶದಲ್ಲೇ ಇದು ಮೊದಲನೇ ಪ್ರಯೋಗ ನಿಮ್ಹಾನ್ಸ್ ಸಹಕಾರದಿಂದ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು. ಇದುವರೆಗೂ ನಾವು 2000ಕ್ಕಿಂತ ಜಾಸ್ತಿ ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ಇದಕ್ಕೆ ತರಬೇತಿ ಕೊಟ್ಟಿದ್ದೀವಿ. ನಾವು ಅವ್ರಿಗೆ ತರಬೇತಿ ಆದ್ಮೇಲೆ ಅವ್ರು ಪತ್ತೆ ಹಚ್ಚೋ ರೋಗಿಗಳ ಸಂಖ್ಯೆನೂ ಜಾಸ್ತಿ ಆಗಿದೆ, ರೆಫರ್ ಮಾಡೋ ಸಂಖ್ಯೆಗಳು ಜಾಸ್ತಿ ಆಗಿದೆ. ಮೋಸ್ಟ್ಲಿ ಈ ಕೇಸ್ ದಿನ ಪರೀಕ್ಷೆ ನಡೀತಾ ಇಲ್ಲದೆ ಇದ್ರಿಂದ ಗೊತ್ತಾಗ್ತಾ ಇರಲಿಲ್ಲ ಯಾರಿಗೆ ಮಾನಸಿಕ ಆರೋಗ್ಯದ ತೊಂದರೆ ಇದೆ ಅಂತ. ಮಾನಸಿಕ ಕಾಯಿಲೆ ಅರೌಂಡ್ ಸಮ್ ಟ್ಯಾಬು ಇದೆ, ಅದು ಬಗ್ಗೆ ಅದು ಹೋಗ್ಲಾಡಿಸ್ಬೇಕು ನಾವು. ಸೊ ಆ ನಿಟ್ಟಿನಲ್ಲಿ ಸಮುದಾಯದಲ್ಲಿ ಅರಿವು ಮೂಡಿಸೋದು ಗ್ರಾಮೀಣ ಮಟ್ಟದಲ್ಲಿ ಮಾಡಿದ್ರೆ ಮಾತ್ರ ಸಾಧ್ಯ. ಮತ್ತೆ ಏನೇನು ಸೌಲಭ್ಯಗಳು ಸಿಗುತ್ತೆ ನಿಮ್ಮ ಆರೋಗ್ಯ ಮಂದಿರದಲ್ಲಿ? ಮೂಗು ಬಾಯಿ ಆರೋಗ್ಯ ಬಗ್ಗೆನೂ ನಮ್ಮವ್ರು ಕಾಳಜಿ ವಹಿಸ್ತಾರೆ. ಹೆಚ್ಚಿನ ಪರೀಕ್ಷೆ ಬೇಕಾದ್ರೆ ಅವ್ರನ್ನ ಮೇಲಿನ ಹಂತಕ್ಕೆ ಕಳಿಸ್ಕೊಡ್ತಾರೆ. ಪ್ಯಾಲಿಯೇಟಿವ್ ಕೇರ್ ಮೋಸ್ಟ್ ಇಂಪಾರ್ಟೆಂಟ್. ಇದು ವಯಸ್ಸಾದ್ಮೇಲೆ ಅಥವಾ ಕ್ಯಾನ್ಸರ್ ಪೀಡಿತರು ಇರ್ತಾರೆ ಅಥವಾ ನ್ಯೂರಾಲಜಿಕಲ್ ಪ್ರಾಬ್ಲಮ್ ಇದ್ದು ಮನೇಲಿ ಇರ್ತಾರೆ, ಇವ್ರು ಎಲ್ರಿಗೂ ಹೇಗೆ ಅವರು ಆರೈಕೆ ಮಾಡ್ಬೇಕು. ನೀವು ನೋಡಿರ್ಬಹುದು, ಬೆಡ್ ಸೋರ್ ಆಗ್ಬಿಡ್ತದೆ, ತೊಂದರೆ ಆಗ್ತದೆ, ಅವ್ರು ನೋಡ್ಕೊಳಕ್ಕೆ ಜನ ಇರೋದಿಲ್ಲ, ನಮ್ಮವ್ರು ಸಹ ಮಾಡ್ತಾರೆ. ಹೇಗ್ ನೋಡ್ಕೋಬೇಕು, ಹೇಗ್ ಮಾಡ್ಬೇಕಂತ ತರಬೇತಿ ಕೊಡ್ತಾರೆ. ಎಷ್ಟೋ ಜನ ನೋಡಿದೀವಿ, ಕಣ್ಣು ಕಾಣಿಸ್ತಾ ಇಲ್ಲ ಅಂತಂದ್ರೆ ಹಂಗೆ ಅದ್ರ ಜೊತೆ ಜೀವನ ಹೊಂದಿಸ್ಕೊಂಡು ಹೋಗ್ತಾರೆ ವಿನಃ ನಾನು ಕಣ್ಣನ್ನ ಪರೀಕ್ಷೆ ಮಾಡಿಸ್ಕೋಬೇಕು, ಇದಕ್ಕೆ ಪರೀಕ್ಷೆ ಮಾಡಿ ಕನ್ನಡಕ ಕೊಟ್ರೆ ನನ್ನ ದೃಷ್ಟಿ ಸರಿ ಹೋಗುತ್ತೆ ಅನ್ನುವ ಅರಿವು ಕೂಡ ಇರೋದಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ. ಅದನ್ನೆಲ್ಲ ಕಂಡು ಹಿಡ್ಲಿಕ್ಕೆ ನಮ್ ತಂಡ ಸಹಕಾರ. ಅಲ್ಲಿಂದ ಪತ್ತೆ ಹಚ್ಬಿಟ್ಟು ಮೇಲಿನ ಹಂತಕ್ಕೆ ಅವ್ರನ್ನ ರೆಫರ್ ಮಾಡೋದು, ಕನ್ನಡಕ ಸಿಗೋ ತರ ನೋಡ್ಕೋದು, ಕ್ಯಾಟರಾಕ್ಟ್ ಆಗಿದ್ರೆ ಆಪರೇಷನ್ ಮಾಡಿಸೋದು. ಕಿವಿಗ್ ಸಮಸ್ಯೆಗಳು ಸುಮಾರು ಇರ್ತದೆ, ಅವ್ರಿಗೆ ಹಿಯರಿಂಗ್ ಏಡ್ ಬೇಕಾ ಅಥವಾ ಬೇರೆ ಏನಾದ್ರು ಸಹಕಾರ ಬೇಕಾ, ಏನೋ ಟ್ರೀಟ್ಮೆಂಟ್ ಸರಿಯಾಗಿ ಬೇಕಾ ಅದನ್ನು ನೋಡ್ತಾರೆ. ಸೊ ಹಲ್ಲಿನ ಬಗ್ಗೆ ಸಮಸ್ಯೆ ಇದ್ದಾಗ ಪರೀಕ್ಷೆ ಮಾಡ್ತಾರೆ. ದಂತಭಾಗ್ಯ ಅಂತ ಒಂದು ಕಾರ್ಯಕ್ರಮ ಇದೆ. ನಿಮ್ಮ ಆರೋಗ್ಯ ಮಂದಿರಗಳಲ್ಲಿ ಪ್ರಯೋಗಾಲಯ ಸೇವೆ ಕೂಡ ಇದೆ ಅಂತ ಹೇಳ್ತಾ ಇದ್ದೀವಿ. ನಾವು ಬೇಸಿಕ್ 14 ಟೆಸ್ಟ್ ಗಳು ಏನಿದೆ, ಯೂರಿನ್ ಪರೀಕ್ಷೆ ಆಗ್ಲಿ, ಪ್ರೆಗ್ನೆನ್ಸಿ ಟೆಸ್ಟ್ ಆಗ್ಲಿ, ಅಯೋಡಿನ್ ಸಂಬಂಧಪಟ್ಟ ಸ್ಪೂಟಮ್ ಟೆಸ್ಟ್, ಹಿಮೋಗ್ಲೋಬಿನ್, ಇವೆಲ್ಲ ಪರೀಕ್ಷೆಗಳು ನಮ್ಗೆ ಅಲ್ಲಿ ನಡೆಯುತ್ತೆ. ಈಗ ಡಯಾಬಿಟಿಸ್ ಇತ್ತು, ಮಧುಮೇಹ ಇತ್ತು, ಶುಗರ್ ಪರೀಕ್ಷೆ ಆಗ್ತದೆ, ಪರೀಕ್ಷೆ ಆಗುತ್ತೆ. ಆ ನಂತರ ಆತನಿಗೆ ಔಷಧಿಗಳು ಬೇಕು. ಸೊ ಇದು ಇಂಪಾರ್ಟೆಂಟ್ ಲಿಂಕ್. NCD ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಇವ್ರನ್ನಷ್ಟನ್ನು ಸ್ಕ್ರೀನ್ ಮಾಡ್ತೀವಿ. ಸೊ ಇವ್ರದ್ದು ಅವಶ್ಯಕತೆ ಇದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕಳಿಸ್ತಾರೆ. ಅಲ್ಲಿ ವೈದ್ಯರು ಇವ್ರಿಗೆ ಏನ್ ಚಿಕಿತ್ಸೆ ಬೇಕು ಅಂತ, ಇಲ್ಲಿ ವೈದ್ಯರು ಇರೋದಿಲ್ಲ, ಅಲ್ಲಿ ವೈದ್ಯರು ಇರ್ತಾರೆ. ಏನ್ ಚಿಕಿತ್ಸೆ ಅಂತ ಪ್ರಾರಂಭಿಸಿ ವಾಪಸ್ ಇಲ್ಲಿಗೆ ಕಳಿಸ್ತಾರೆ. ನಂತರ ಇಲ್ಲದನ್ನು ಮುಂದುವರಿಸ್ತಾರೆ, ರೆಗ್ಯುಲರ್ ಆಗಿ ಅದನ್ನ ಫಾಲೋ ಅಪ್ ಮಾಡ್ತಾರೆ. ಈ ಹಂತದಲ್ಲಿ ಸ್ಕ್ರೀನಿಂಗ್ ಆಗೋದ್ರಿಂದ ಬಹಳ ಅರ್ಲಿ ಆಗಿ ಇವರಿಗೆ ಚಿಕಿತ್ಸೆ ಸಿಕ್ಕರೆ ಅಥವಾ ಮಾರ್ಗದರ್ಶನ ಸಿಕ್ಕರೆ ಮುಂದೆ ಆಗೋ ದೊಡ್ಡ ದೊಡ್ಡ ಕಾಂಪ್ಲಿಕೇಶನ್ ಗಳನ್ನ ತಡಿಬಹುದು. ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅಂತೀವಿ, ಜನ ಆಮೇಲೆ ಲಕ್ಷಗಟ್ಟಲೆ ಖರ್ಚು ಮಾಡೋದು ಇಲ್ಲೇ ಉಳಿಯುತ್ತೆ. ಅಂದ್ರೆ ಮೂಲದಲ್ಲೇ ಅದನ್ನ ಕಂಡು ಹಿಡಿಯೋದ್ರಿಂದ ಮುಂದೆ ಆಗುವಂತಹ ಅನಾಹುತಗಳನ್ನ ತಡಿಬಹುದು. ಕರೆಕ್ಟ್. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾವು ಏನ್ ಮುಂಚೆಯಿಂದ ಸ್ಲೋಗನ್ ಹೇಳ್ತೀವೋ ಅದು ಪಕ್ಕಾ ಅನ್ವಯ ಆಗುತ್ತೆ ಇಲ್ಲಿಗೆ. ಇದ್ರ ಜೊತೆಗೆ ನಾವು ಅವ್ರ ತರಬೇತಿಯಲ್ಲೇ CPR ಬಗ್ಗೆನೇ ಇರ್ತದೆ, ಕಾರ್ಡಿಯೋಪಲ್ಮನರಿ ರಿಸರ್ಚ್ ಸ್ಟೇಷನ್. ಈ ನಡುವೆ ನೀವು ಹಾರ್ಟ್ ಅಟ್ಯಾಕ್ ಆಗ್ತದೆ ಅದು ನೀವು ಪೇಪರ್ ಅಲ್ಲಿ ಓದಿರ್ಬೋದು, ಟಿವಿಯಲ್ಲಿ ನೋಡಿರ್ಬೋದು. ನಮ್ ಸುಮಾರು ಜನ ಸಮುದಾಯ ಆರೋಗ್ಯ ಅಧಿಕಾರಿಗಳು ಅಲ್ಲಿ ಅರ್ಜೆಂಟ್ ಆಯ್ತು, ಎಮರ್ಜೆನ್ಸಿ ಆಯ್ತು, ಪ್ರಾಣ ಉಳಿಸಿದ್ರು ಅಂತ ನೀವು ಸ್ಟೇಟ್ಮೆಂಟ್ ಗಳು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಎಕ್ಸಾಕ್ಟ್ಲಿ, ಗೋಲ್ಡನ್ ಅವರ್ ಅಲ್ಲಿ ಸಿಗೋರು ಯಾರು ಈ ಹಂತದಲ್ಲಿ ಇವರೇ. ಸೊ ಈ ನಿಟ್ಟಿನಲ್ಲೂ ಕೆಲಸಗಳು ನಡೀತಾ ಇದೆ. ಮುಂದೆ ಇದನ್ನ ನಾವು ಇನ್ನೂ ಸ್ಟ್ರೆಂಥನ್ ಮಾಡ್ತಾ ಇದೀವಿ. ಇನ್ನು ನಿಮ್ಮ ಆರೋಗ್ಯ ಮಂದಿರದಲ್ಲಿ ಬೇರೇನು ಸೌಲಭ್ಯಗಳು ಇದೆ ಡಾಕ್ಟರ್ ಶಾಸ್ತ್ರಿ ಅವರೇ? ಸೊ ನಿಮಗೆ ಇಲ್ಲಿ ಮಾತ್ರೆಗಳು ಸಿಗುತ್ತೆ, ಆ ನಂತರ ಇಲ್ಲಿ ಪರೀಕ್ಷೆಗಳು ನಡೆಯುತ್ತೆ, ಸಮಾಲೋಚನೆ ನಡೆಯುತ್ತೆ, ಹೆಲ್ತ್ ಎಜುಕೇಶನ್ ನಡೆಯುತ್ತೆ. ಅಲ್ಲಿರೋ ಒಬ್ರು ಸಿಬ್ಬಂದಿ ಫೀಲ್ಡ್ ಅಲ್ಲೂ ಓಡಾಡ್ತಾ ಇರ್ತಾರೆ, ಎಲ್ಲೆಲ್ಲಿ ಸೊಳ್ಳೆಗಳು ಜಾಸ್ತಿ ಇದೆ ಅದನ್ನೆಲ್ಲ ನೋಡ್ತಾರೆ, ಎಲ್ಲ ಫೀವರ್ ಔಟ್ ಬ್ರೇಕ್ ಆಗಿದೆ ಚೆಕ್ ಮಾಡ್ತಾರೆ. ಅದಕ್ಕೆ ಪ್ರಿವೆನ್ಷನ್ ಏನ್ ಮಾಡಬೇಕು ಅದನ್ನ ಹೆಂಗ್ ಜಾಗ ನೀವು ನೋಡಿರ್ಬೋದು. ಡೆಂಗು, ಸೊ ಡೆಂಗುನ ಕ್ಲೀನ್ ಮಾಡಕ್ ನಮ್ಮ ಆರೋಗ್ಯ ಕರ್ತವ್ಯ ಬಹಳ ಇಂಪಾರ್ಟೆಂಟ್. ಅಲ್ಲಿ ಹೋಗ್ಬಿಟ್ಟು ಎಲ್ಲೆಲ್ಲಿ ಡೆಂಗು ಬ್ರೀಡ್ ಆಗ್ತಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ನೆಕ್ಸ್ಟ್ ಬರದಂಗ್ ತಡೆಗಟ್ಟೋ ಅವರು ಈ ತಂಡದ ಮೆಂಬರೇ. ಅಂತೂ ಗ್ರಾಮೀಣ ಜನರ ಆರೋಗ್ಯವನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೀವು ಪರೀಕ್ಷೆ ಮಾಡ್ತಾ ಇದ್ದೀರಾ. ಹಾಗಾಗಿ ನಮ್ಮ ಕರ್ನಾಟಕದ ಆರೋಗ್ಯ, ನಮ್ಮ ದೇಶದ ಆರೋಗ್ಯ ಇದು ಕೂಡ ಇನ್ನು ಮುಂದೆ ಬಹಳ ಸಮೃದ್ಧವಾಗಿ ಚೆನ್ನಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಗ್ಯವೇ ಪರಮ ಭಾಗ್ಯ. ಇಲ್ಲ, ಆರೋಗ್ಯ ಒಂದು ಚೆನ್ನಾಗಿತ್ತು ಅಂತಂದ್ರೆ ಒಬ್ಬ ಮನುಷ್ಯನು ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ದೇಶ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಆರೋಗ್ಯದ ಕಡೆ ಸಾಕಷ್ಟು ಗಮನವನ್ನ ಕೊಟ್ಟು ಆರೋಗ್ಯ ಮಂದಿರಗಳನ್ನ ಸಾಕಷ್ಟು ನಮ್ಮ ಕರ್ನಾಟಕದಲ್ಲಿ ತೆರೆದಿದ್ದೀರಾ. ಮತ್ತೆ ಎಲ್ಲ ಆರೋಗ್ಯ ಮಂದಿರಗಳು ಕೂಡ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ನಮ್ಮ ಕರ್ನಾಟಕ ಮುಂಚೂಣಿಯಲ್ಲಿದೆ ಈ ಆರೋಗ್ಯ ಮಂದಿರದ ಸ್ಥಾಪನೆಯಲ್ಲಿ ಅಂತ ಹೇಳ್ತಾ ಇದ್ದೀರಾ ಶಾಸ್ತ್ರಿ ಸರ್ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಒಂದಿಷ್ಟು ಮಾಹಿತಿ ಕೇಳಿದಿರಿ. ಭಾಗವಹಿಸಿದ್ದವರು ಡಾಕ್ಟರ್ ಸುರೇಶ್ ಜಿ ಶಾಸ್ತ್ರಿ, ಉಪನಿರ್ದೇಶಕರು, ಸಾರ್ವತ್ರಿಕ ಆರೋಗ್ಯ ರಕ್ಷಣೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇವರೊಂದಿಗೆ MS ಅನುಪಮಾ.
ಸಂಕಲನ ಚೈತ್ರಾ ಎನ್ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.